ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್, ಹೌದು. ಏನೈತ್ರಿ ಸರ್ ಮಾಡಲು? 19. 2019 ಮಾಡಲ್ ಐತ್ರಿ? ಹೌದೌದು. ಓಕೆ. ತಾವು ಓನರ್ ಎಷ್ಟಾಗಿದ್ರೆ ಗಾಡಿಗೆ? 2. ತಾವು ಸೆಕೆಂಡ್ ಓನರು, ಗಾಡಿ ಯಾರು ತೊಗೊಂತಾರೆ ತರ್ಡ್ ಓನರ್ ಆಗ್ತಾರೆ ರೀ? ಹೌದು. ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರ್ ಓಡಿರೋದು? 65,000. 65,000 ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹೌದು, ಜೆನ್ಯೂನ್ ರನ್ನಿಂಗ್. ಶೋರೂಮ್ ರೆಕಾರ್ಡೆಡ್ ಸಹ ಇದೆ, ಹೊರಗೆ ಸಹ ಮಾಡಿಸಿದೆ. ಓಕೆ, ಹೊರ ಕೂಡ ಸರ್ವಿಸ್ ಮಾಡಿಸಿದ್ದಾರೆ. ಹೌದು. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ ಅದು ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟೇಜ್ ತನಕ ಐತ್ರಿ? ಒಂದು 70 ಹಿಡಿಬೋದು, 75 ಹಿಡಿಬೋದು. 70-75% ತನಕ ಟೈರ್ ಇಟ್ಟಿರಿ? ಹೌದು. ಓಕೆ ರೀ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಿಲ್ಲ, ಯಾವ ಥರ ಇಟ್ಕೊಂಡಿರಾ? ಎಲ್ಲ ಭಾಳ ಚೆನ್ನಾಗಿದೆ. ಸರ್, ಇಂಜನ್ ಬಂದುಬಿಟ್ಟು ಶೋಲ್ಡ್ ಇಂಜನ್ ಇರೋದು? ಹೌದು. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಪ್ರಾಬ್ಲಮ್ಮು? ಏನೂ ಇಲ್ಲ. ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹೌದು. ಸರ್, ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ ಹೇಗಿದ್ರು ಒಂದು 19, 20. ಓಕೆ, 19 ಪ್ಲಸ್ ಅಂತಲೇ ಹೇಳ್ಬೋದು. ಹೌದು. ಓಕೆ ರೀ. ಸರ್, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸು ಏನೇನು ಐತ್ರಿ? ಕಂಪ್ನಿ ಬಿಟ್ಟು ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದೀರಾ? ಏನೂ ಇಲ್ಲ. ಓಕೆ, ಕಂಪ್ನಿ ಬಿಟ್ಟು ಬಂದಿರೋದಾದರೂ ಏನೇನಿದೆ? ಕಂಪನಿ ಫಿಟೆಡ್ ಬಂದದ್ದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್. 4 ಡೋರು ಪವರ್ ವಿಂಡೋ ಬರುತ್ತಾ ಇದಕ್ಕೆ? ಇಲ್ಲ ಇಲ್ಲ, 2 ಮಾತ್ರ. 2 ಬರ್ತದೆ ಫ್ರಂಟ್ ಸೈಡು. ಹ್ಞೂ ಹ್ಞೂ. ವರ್ಕಲ್ಲಿ ಇರುವಂಥದ್ದೆಲ್ಲ ಕೂಡ? ಹಾಂ, ಅದೆಲ್ಲ ವರ್ಕ್. ಓಕೆ. ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC 34, ಇನ್ಸೂರೆನ್ಸ್ ರನ್ನಿಂಗ್ ಇದೆ. FC ಬಂದುಬಿಟ್ಟು 34 ತನಕ ಐತ್ರಿ? ಹೌದು. ಇನ್ಶೂರೆನ್ಸು? ಅದು ಕೂಡ ರನ್ನಿಂಗ್ ಇದೆ, ಚಾಲ್ತಿಯಲ್ಲಿದೆ. ಒಂದು 4-5 ತಿಂಗಳು ಅಥವಾ 5-6 ತಿಂಗಳು ಇರ್ಬೋದು. ಓಕೆ, 5 ರಿಂದ 6 ತಿಂಗಳ ತನಕ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಸಿಗುವಂಥದ್ದು ರೀ? ಹೌದು. ಓಕೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನೂ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಯೂಸ್ಗೆ ತೊಗೋಬೋದು. ಕರೆಕ್ಟ್ ಕರೆಕ್ಟ್. ಹೌದು. ಸರ್, ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಈ ಗಾಡಿಗೆ 340. 3,40,000 ಹೇಳ್ತಾ ಇದ್ದೀರಾ? ಹೌದು. ಮಾಡಲ್ ಬಂದುಬಿಟ್ಟು 2019 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತೊಗೊಂತಾರೆ ತರ್ಡ್ ಓನರ್ ಆಗ್ತಾರೆ. ಹೌದು. ಸರ್, 3,40,000 ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ವಲ್ ಏನು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ? 325ಕ್ಕೆ ಕೊಟ್ಟು ಬಿಡು ಸರ್. 3,25,000 ಗಾಡಿ ಕೊಡ್ತೀರಾ? ಕೊಟ್ಟು ಬಿಡು ಆಯ್ತು. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಇದರಿಂದ ನೋಡುವ, ಮತ್ತೆ ಮಾಡುವ, ಹೆಚ್ಚು ಕಮ್ಮಿ ಮಾಡುವ, ಬರಲಿ ಪಾರ್ಟಿ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನು? ಉಪ್ಪಿನಂಗಡಿ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು ಆಯಿತು.